ಪ್ರತಿಯೊಂದು ಮಗುವಿನಲ್ಲಿ ದೊಡ್ಡ ಶಕ್ತಿ ಇದೆ. ಇದುವರೆಗೂ ನಾನು ದಡ್ಡ ಮಕ್ಕಳನ್ನು ಕಂಡಿಲ್ಲ. ನಾನು ಪ್ರಯತ್ನ ಮಾಡಿದ್ದೀನಿ, ನಿಜವಾಗ್ಲೂ 52 ವರ್ಷ ಆಯ್ತು ಪಾಠ ಮಾಡ್ತಾ ಇದ್ದೀನಿ ನಾನು. ಇದುವರೆಗೂ ಒಬ್ಬ ದಡ್ಡ ವಿದ್ಯಾರ್ಥಿ ಸಿಕ್ಕಿಲ್ಲ ನನಗೆ. ಯಾರೂ ದಯವಿಟ್ಟು ದಡ್ಡ ಅಂತ ಅನ್ಬೇಡಿ, ಯಾವ ಮಗುನೂ ದಡ್ಡ ಅಲ್ಲ. ತಾಯಿನ ಕೇಳಿ ನೋಡಿ, ಆ ಮಗು ತಾಯಿನ ಆಕೆ ಹೇಳ್ತಾಳೆ, ನನ್ನ ಮಗ ದಡ್ಡ ಅಲ್ರಿ, ಗಣಿತ ಬರಲ್ಲ ಅವನಿಗಷ್ಟೇ, ಸೈನ್ಸ್ ಬರಲ್ಲ ಅವನಿಗಷ್ಟೇ, ಇಂಗ್ಲೀಷ್ ಬರಲ್ಲ ಅಷ್ಟೇ, ದಡ್ಡ ಅಲ್ಲ ಅವನು. ದಡ್ಡ ಅಲ್ಲ ಅವನು, ಗಣಿತದಲ್ಲಿ 100 ಬರಲಿಕ್ಕಿಲ್ಲ, ಆದ್ರೆ ಅವ್ನು ಹೋದೋದು ಕಬಡ್ಡಿ ಚಾಂಪಿಯನ್ ಆಗ್ಬೋದು. ತೆಂಡೂಲ್ಕರ್ಗೆ ಮ್ಯಾಥಮೆಟಿಕ್ಸ್ ಬರಲ್ಲ ಅಂತ ಅವ್ನ ಟೀಚರ್ ನನಗೆ ಹೇಳ್ತಾ ಇದ್ದು, ನಮ್ಮ ಅಕ್ಕನ ಕ್ಲಾಸ್ಮೇಟ್ ಆಗಿ ತಿರಲ್ಲ, ಅಯ್ಯೋ ಅವ್ನು ಗ್ಯಾರಂಟಿ ಫೇಲ್ ಆಗ್ತಾನೆ. ತಲೆ ಕೆಟ್ಟೋಗ್ತಾನೆ ಕೇಳಿ ಮ್ಯಾಥ್ಸ್ ಬರಲ್ಲ. ನಾ ಇದೆ ಬಿಡು, ನಿನಗೆ ಅವ್ನು ಮ್ಯಾಥ್ಸ್ ಬರಲ್ಲ, ಅವ್ನು ನೀನು ಮ್ಯಾಥ್ಸ್ ಬರಲ್ಲ ಅಂದೆ. ಅವನದೇನು ಮ್ಯಾಥ್ಸು ಅಂತ ಹೇಳಿದ್ರು. ಅವ್ನು ಇರೋದು 5 ಫೂಟ್ 4 ಇಂಚ್ ಇದ್ದಾನೆ, 4 ಇಂಚ್ ಆಗಲ್ಲ ಬ್ಯಾಟ್ ಇಟ್ಕೊಂಡು ನಿಂತ್ಕೋತಾನೆ. ಅವ್ನು ತಪ್ಪಿಸ್ಬೇಕು ಅಂತ ಹೇಳಿ ತಾಸಿಗೆ 150 ಕಿಲೋಮೀಟರ್ ವೇಗದಲ್ಲಿ ಚೆಂಡು ಎಸಿತಾರೋ, ಅನುಕೂಲ ಮಾಡ್ಲಿಕ್ಕಲ್ಲ, ಇವನು ಔಟ್ ಮಾಡ್ಬೇಕಂತ ಒಗೆಯೋದು. 1/4 ಸೆಕೆಂಡಲ್ಲಿ ಬಾಲ್ ಬರ್ತದೆ ಅಲ್ಲಿಂದ ಇಲ್ಲಿ, 1/4 ಸೆಕೆಂಡಲ್ಲಿ. ಅಷ್ಟೊಳಗೆ ಅವನು ಎಡಗಾಲು ಎಷ್ಟು ಮುಂದೆ ಇಡಬೇಕು, ಬ್ಯಾಟ್ ಹೆಂಗೆ ಮಾಡಬೇಕು, ಎಲ್ಲಿ ಹೊಡಿಬೇಕು, ಜನ ಎಲ್ಲಿದ್ದಾರೆ, ಮೇಲ್ ಹೊಡಿಬೇಕಾ ಗ್ರೌಂಡ್ ಹೊಡಿಬೇಕಾ, ಇದೆಲ್ಲ ತೀರ್ಮಾನ 1/4 ಸೆಕೆಂಡಲ್ಲಿ ಆಗಬೇಕು. ಪಟಾರ ಅಂತ ಹೊಡೆದ ಅಂದ್ರೆ ಬಾಲ್ ಬೌಂಡ್ರಿ ದಾಟಿದಾಗ 100 ಕೋಟಿ ಜನ ಇದ್ದಂತ ಲವ್ಲಿ ಶಾಟ್ ಅಂತ. ಆಕೆ ಹೇಳಿದೆ, ಅವನ ಬದಲು ನೀನೇನಾದ್ರೂ ಇದ್ದಿದ್ರೆ ಆರ್ಥೋಪೆಡಿಕ್ ಹಾಸ್ಪಿಟಲಲ್ಲೇ ಇರ್ತಿದ್ವಿ ಅಲ್ವಾ, ಬಾಲ್ ಬಿದ್ದು ಹಾಸ್ಪಿಟ್ಲಿಗೆ ಹೋಗ್ಬೇಕಲ್ಲ. ನೋಡಿ, ಗಣಿತ ಬರಲ್ಲ ಅಂತ ಹೇಳಿದಂತ ಹುಡುಗ ಯಂಗೆಸ್ಟ್ ಭಾರತ ರತ್ನ ಆದ ಅಲ್ವಾ. ಶಹನಾಯಿ ಬಿಟ್ರೆ ಬೇರೆ ಏನು ಗೊತ್ತಿಲ್ಲದಂತ ಬಿಸ್ಮಿಲ್ಲಾ ಖಾನ್ ಭಾರತ ರತ್ನ ಆದರು. ಬರೀ ಸಂಗೀತ ಒಂದೇ ಅವಲಂಬಿಸಿದಂತ ಲತಾ ಮಂಗೇಶ್ಕರ್ ಭಾರತ ರತ್ನ ಆದರು. ಆದ್ದರಿಂದ ದಯವಿಟ್ಟು ನಮ್ಮ ಡೆಫಿನಿಷನ್ ಆಫ್ ಇಂಟೆಲಿಜೆನ್ಸ್ ಅಂಡ್ ಡಲ್ನೆಸ್ ತರಬೇಡಿ. ಸಬ್ಜೆಕ್ಟಲ್ಲಿ ಮಾರ್ಕ್ಸ್ ತಗೊಂಡ್ರೆ ಮಾತ್ರ ಬುದ್ಧಿವಂತ ಇದ್ದೀರ ಅಲ್ಲ ಅನ್ನೋಂಗಿಲ್ಲ. ನನ್ನ ಕೆಲಸ ಶಿಕ್ಷಕನಾಗಿ ಇದ್ದವರೋದಂದ್ರೆ ಮಗುವಿನಲ್ಲಿ ಏನಿಲ್ಲ ಅಂತ ಹುಡುಕೋದಲ್ಲ, ಏನೋ ಶಕ್ತಿ ಇದೆ ಮಗುವಿನಲ್ಲಿ, ಯಾವುದೋ ಶಕ್ತಿ ಇದೆ, ಅದನ್ನು ಹುಡುಕಿ ಹೊರಗೆ ತೆಗಿಬೇಕು ನಾವು. ಅದಕ್ಕೆ ಎಜುಕೇಶನ್ ಅಂತ ಪದ ಬಂದದ್ದು ಅದೇ ಅಲ್ವಾ, ಲ್ಯಾಟಿನ್ ಪದ ಅದು ಎಡ್ಯುಕೇರ್ ಅಂತ. ಎಡ್ಯುಕೇರ್ ಅಂದ್ರೆ ಟು ಬ್ರಿಂಗ್ ಔಟ್ ವಾಟ್ ಈಸ್ ಗುಡ್ ಇನ್ ದ ಚೈಲ್ಡ್. ಮಗುವಿನ ಶಕ್ತಿ ಇದೆ, ಹೊರಗೆ ತೆಗೆಯೋದು ಅದನ್ನು ನೀವು ಮಾಡ್ತೀರಿ ಅಂತ ನಂಬಿಕೆ ಇದೆ. ಪಾಲಕರು ಮತ್ತು ಶಿಕ್ಷಕರು ಇಬ್ಬರು ಸೇರಿ ಮಾಡಬೇಕಾದಂಥ ಕೆಲಸ ಅದನ್ನು.